ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಮ್ಮ ಮೆಟ್ರೋ ಈ ರೈಲಿನಲ್ಲಿ ವಿಶೇಷತೆಯೊಂದು ಜರುಗಿದೆ. ನಮ್ಮ ಮೆಟ್ರೋ ರೈಲಿನಲ್ಲಿ ಜೀವಂತ ಹೃದಯವೊಂದು ಟ್ರಾವೆಲ್ ಮಾಡಿದೆ. ದೇಹದಿಂದ ಬೇರ್ಪಟ್ಟ ಹೃದಯ ಒಂಟಿಯಾಗಿ ಮೆಟ್ರೋ ಟ್ರೈನ್ನಲ್ಲಿ ಪ್ರಯಾಣಿಸಿದೆ. ಯಶವಂತಪುರ ಸ್ಪರ್ಶ್ ಆಸ್ಪತ್ರೆಯಿಂದ ಶೇಷಾದ್ರಿಪುರಂ ಬಳಿಯ ಅಪೋಲೋ ಆಸ್ಪತ್ರೆಗೆ ಗುರುವಾರ ರಾತ್ರಿ ಹೃದಯವನ್ನು ಕಳಿಸಬೇಕಿತ್ತು. ಸ್ಪರ್ಶ್ ಆಸ್ಪತ್ರೆಯಿಂದ ಯಶವಂತಪುರ ಮೆಟ್ರೋ ಸ್ಟೇಷನ್ವರೆಗೂ ಆಂಬ್ಯುಲೆನ್ಸ್ ಮೂಲಕ ಹೃದಯವನ್ನು ತರಲಾಯಿತು. ಅಲ್ಲಿಂದ ಮುಂದೆ ಸಂಪಿಗೆ ರಸ್ತೆಯ ಮೆಟ್ರೋ ಸ್ಟೇಷನ್ವರೆಗೆ ಜೀವಂತ ಹೃದಯ ಮೆಟ್ರೋ ರೈಲಿನಲ್ಲಿ ಟ್ರಾವೆಲ್ ಮಾಡಿದೆ. ಸಂಪಿಗೆ ರಸ್ತೆಯಿಂದ ಆಸ್ಪತ್ರೆಗೆ ಮತ್ತೆ ಆಂಬ್ಯುಲೆನ್ಸ್ನಲ್ಲಿ ಹೃದಯ ಪಯಣಿಸಿದೆ. ಇದೊಂದು ವಿಶೇಷ ಘಟನೆಯಾಗಿತ್ತು. ಅಂಗಾಂಗಗಳನ್ನು ಮೆಟ್ರೋದಲ್ಲಿ ಕಳಿಸಿರುವುದು ಇದು ಎರಡನೇ ಬಾರಿಗೆ. ಹೃದಯವನ್ನು ಸಾಗಿಸಲು ಮೆಟ್ರೋ ರೈಲಿನ ಒಂದು ಕೋಚ್ ಅನ್ನು ಮೀಸಲಿಡಲಾಗಿತ್ತು. ಎಂದಿನಂತೆ ಸಂಚಾರ ಮಾಡುವ ಪ್ರಯಾಣಿಕರ ರೈಲಿನಲ್ಲಿಯೇ ಹೃದಯವನ್ನು ಸಾಗಿಸಲಾಗಿದೆ. ಗುರುವಾರ ರಾತ್ರಿ 11:01 ಯಶವಂತಪುರದಿಂದ ಹೊರಟ ರೈಲು 11:21 ಸಂಪಿಗೆ ರಸ್ತೆ ಮೆಟ್ರೋ ನಿಲ್ದಾಣವನ್ನು ತಲುಪಿದೆ. ಒಟ್ಟು 7 ನಿಲ್ದಾಣಗಳನ್ನು ದಾಟಲು ಕೇವಲ 20 ನಿಮಿಷಗಳನ್ನು ತೆಗೆದುಕೊಂಡಿದೆ. ವೈದ್ಯಕೀಯ ತಂಡಕ್ಕೆ ಬಿಎಂಆರ್ಸಿಎಲ್ ಸಹಾಯಕ ಭದ್ರತಾ ಅಧಿಕಾರಿ ಹೊನ್ನೇಗೌಡ ಹಾಗೂ ಅವರ ತಂಡ ತ್ವರಿತ ಸಹಕಾರವನ್ನು ನೀಡಿದೆ. ಇದು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.